ನಾನು ಕಲ್ಪವೃಕ್ಷ ಕಾಮಧೇನು ಸದೃಶ ರಾಘವೇಂದ್ರ ಸ್ವಾಮಿಗಳವರ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವ್ರ ಮುಂದೆ ಕೂತು ಒಂದು ದಿವಸ ಭಾಳ ತ್ರಾಸು ಮಾಡ್ಕೊಂಡ್ಬಿಟ್ರು. ನನಗೆ ಏನು ಈ ಥರ ಎಲ್ಲ ಕಡೆ ಕೈ ಹಾಕಿದಲ್ಲಿ ನೆಗೆಟಿವ್ ಬಂದಾಗ ಮತ್ತು ನಾ ಹೆಂಗೆ ಮಾಡ್ಬೇಕು, ಏನು ಮಾಡಬೇಕು, ಏನಾದರೂ ಇದಕ್ಕೊಂದು ಹಾದಿ ಆಗಬೇಕು. ಹಾದಿ ಆಗದೆ ಇದ್ದರೆ ನಾನು ಇಲ್ಲಿ ಇದ್ದು ಈ ಪ್ರಪಂಚದೊಳಗೆ ಇದ್ದು ಒಂಥರ ಇರ್ಲಾರ್ದಂಗೆ ಅಂತಂದ್ರೆ ಭಾಳ ತ್ರಾಸು ಮಾಡ್ಕೊಂಡೆ. ಬೆಳಗಿನ ಜಾವ ಈ ನಮ್ಮ ಥರ ಇಲ್ಲ ಗೊತ್ತಿಲ್ಲ ಜನ, ಅದು ನನಗೆ ಆದ ಅನುಭವ. ಬೆಳಗಿನ ಜಾವ 4 ಗಂಟೆಗೆ ಸ್ವಪ್ನದಲ್ಲಿ ಮಂತ್ರಾಲಯಕ್ಕೆ ಹೋದಂಗೆ ಆಯಿತು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಎದುರಿಗೆ ನಿಂತೀನಿ, ಬಂಗಾರದ ಕವಚ ಹಾಕಿದ್ರು. ನಾನು ಇನ್ನು ಮುನ್ನಾ ದಿವಸ ಇಲ್ಲೇನು ಬೇಡ್ಕೊಂಡಿದ್ದೆ ಅದನ್ನು ಕೇಳ್ತಾ ಇದ್ದೀನಿ, ಏನು ಸ್ವಾಮಿ ನಿಮ್ಮದೆಲ್ಲ ವೈಭವ ಅದು, ನನಗೆ ವೈಭವ ಬರೋದು ಯಾವಾಗ ತಿಂಗಿಲ್ಲ, ನನ್ನ ಕೈ ನನ್ನ ನೋಡ್ರಿ ಅಂತಂದಾಗ ಬೃಂದಾವನಕ್ಕೆ 2 ಕಣ್ಣು ಮೂಡಿದ್ದು. ಆ ಕಣ್ಣೊಳಗೆ ನೀರು ಬಂತು. ನಾನು ಏನಪ್ಪ ಈ ಥರ ಇದು, ನನಗೇನೂ ಅರ್ಥ ಆಗಲಿಲ್ಲ. ಸರಿ, ಆ ಬೃಂದಾವನದಿಂದ ಒಬ್ಬರು ಸ್ವಾಮಿಗಳು ಹೊರಗೆ ಬಂದರು. ಅವ್ರು ನಾನು ನೋಡ್ಕೊತ ಹೋಗ್ಬಿಟ್ರು. ನಾನು ಹಿಂದೆ ಬೆನ್ನತ್ತೆ, ನಾನು ನೋಡ್ರಿ ಅಂತ ಅವ್ರಿಗೆ ಅದೃಶ್ಯ ಆಗ್ಬಿಟ್ರು. ಅದು ಏನೋ ತಳ ಬಿಡೋ ಏನೂ ಅರ್ಥ ಆಗೋದು. ಸರಿ, ಅವ್ರ ಜೊತೆ ಹಿಂದೆ ಬಂದೆ. ಅಲ್ಲಿ ಒಂದು ದೊಡ್ಡ ಕಟ್ಟೆ ಮೇಲೆ ಆಲದ ಮರದ ಕೆಳಬೇಕು ಹೆಣ್ಮಗಳು, ಸುಮಾರು ಮಿಡಲ್ ಏಜ್ ಮಧ್ಯಮ ವಯಸ್ಕರ ಹೆಣ್ಮಗಳು, ಭಾಳ ಚಂದ, ಅಂಥ ರೂಪನ ನೋಡ್ಲಿಕ್ಕಾಗಿದೆ. ಆಕೆ ಕೂದಲ ಎಲ್ಲ ಕಟ್ಟೆ ಮೇಲೆಲ್ಲ ಹಿಂಗೆ ಹರ್ಕೊಂಡಿದ್ದೆ, ಹತ್ತು ಬಿಟ್ನಾಗ ಉಂಗುರ ಅಥವಾ ಹಿಂಗೆ ತೊಡೆ ಮೇಲೆ ಕೂತಿದ್ಲು. ಆಕೆ ತೊಡೆ ಮೇಲೆ ಸ್ವಾಮಿಗಳು ತಲೆಗೆ ಇಟ್ಕೊಂಡು ಮಲ್ಕೊಂಡ್ಬಿಟ್ರು. ನಿದ್ದೆ ಹತ್ತಿತ್ತು. ಆ ತಾಯಿ ತೊಡೆ ಮೇಲೆ ಸ್ವಾಮಿಗಳು ಮಲ್ಕೊಂಡು, ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ಆಮೇಲೆ ಹೇಳ್ತೀನಿಲ್ಲ. ಆಮೇಲೆ ಅವ್ರು ಬೆನ್ನ ಮೇಲೆ ಕೈ ಹಿಡ್ಲಿಕ್ಕತ್ತರು. ನಾ ಅಂದೆ, ಎಂಥ ಸ್ವಾಮಿಗಳು ಹೊಡೆದಾಳಪ್ಪ, ಎಂಥ ತಾಯಿ ಪೈಕಿ ಅನ್ಕೋತ ಕೂತಿದ್ದೆ. ನೋಡ್ದೆ, ಎಷ್ಟೊತ್ತಿನ ಮೇಲೆ ಆಕೆ ನನ್ನ ಕಡೆ ನೋಡಿ ಅವ್ರನ್ನ ಎಬ್ಸಿದ್ಲು. ಹೇಳು ಅಂತ. ಏನು ಅಂತ ಅದ್ರ ಅವನ ಕಡೆ ನೋಡು ಅಂತ. ಆವಾಗ ಅವರು ನಾನು ನೋಡಿ ಹಿಂಗೆ ಮಾಡಿದರು. ನನಗೇನು ಅರ್ಥ, ಏನು ಮುಗೀತಂತಾರೋ ಏನಂತಾರೋ ತಿಳಿದ. ಆಮೇಲೆ ಆಕೆ ಹೇಳಿದ್ರು, ಹಿಂಗೆ ಕೈ ಮಾಡಿದ್ರು ಏನು ಅಂತಂದಾಗ ಅವ್ರು ನನ್ನ ಕರೆದ ಬಾಯಲ್ಲಿ ಬೆನ್ನ ಕೂಡಿಸಿದ್ರು, ಜೋರು ಗುದ್ದಿದ್ರು ಬೆನ್ನಾಗ. ನಾ ಆ್ಯಕ್ಚುಲಿ ಸೂಸೈಡ್ ಮಾಡ್ಕೋಬೇಕಂತ ತಯಾರಾಗಿತ್ತು. ಗುಳಿಗೆ ತಂದು ಇಟ್ಕೊಂಡ್ಬಿಟ್ಟಿದ್ದೆಲ್ಲ. ಅಂದರೆ ಏನು ಇಲ್ಲೇ ಇಲ್ಲಲ್ಲ. ಒಟ್ಟು ಅದಕ್ಕೂ ಎಲ್ಲ ಕೈ ಹಾಕ್ತೀನಿ ನೆಗೆಟಿವ್ ಇದ್ದಾಗ ಮತ್ತು ಜೀವನದಾಗ ಏನು ಮಾಡ್ಬೇಕು, ಏನು ಸಾಧನೆ ಮಾಡಬೇಕು. ಆ ಸಮಯದೊಳಗೆ ಅವ್ರ ಮಾತುಗಳು ಅಲ್ಲಿ ಏನರ ಟೇಪ್ ರೆಕಾರ್ಡರ್ ಇತ್ತು, ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಿದ್ದೆ. ಅಂಥ ಮಾತುಗಳನ್ನು ಇಲ್ಲಿ ಮಸ್ತಕದೊಳಗೆ ಪ್ರಿಂಟ್ ಆಗ್ಯಾವ. ಏನಂತಂದರೆ, ಸಾಹಿತ್ಯ ಮಗನೇ, ಸಾಯ್ಲಿಕ್ಕೆ ಯಾರು ಕೊಟ್ಟಾರ ನಿನಗೆ ಅಧಿಕಾರ. ಏನು ಮಾತುಗಳು, ಅತ್ಯದ್ಭುತವಾದಂಥ ಮಾತುಗಳು. ಸಾಯ್ಲಿಕ್ಕೆ ಯಾರು ಕೊಟ್ಟಾರ ನಿನಗೆ ಅಧಿಕಾರ, ದೇವರಿದ್ದಾನೆ, ನಾ ಎಲ್ಲ ಇದ್ದೀನಿ, ನಾ ಸಂರಕ್ಷಣೆ ಮಾಡ್ತೀನಿ ಅಂಥೇಳಿ ಎಲ್ಲ ಹೊರಗೋಗಿ ಗುಳಿಗೆ ಅವನಂತೆ. ಇದು ಅಗದಿ ನಡೆದಂಗೆ ಹೂವು ಇದ್ರಿ. ಪಟ್ನ ಎಚ್ಚರ ಆಯ್ತು. 5 ಗಂಟೆ ಆಗಿತ್ತು. ಆಮೇಲೆ ಗುಳಿಗೆ ಬಾಟ್ಲಿಗೆ ಹೊರಗೆ ಹೋಗೋದು. ಆವಾಗ ನನಗೊಂದು ಕಾನ್ಫಿಡೆನ್ಸ್, ನಾನು ಬದುಕ್ತೀನಿ, ನಾನು ಎಲ್ಲರ ಜೊತೆಗೆ ಇರ್ತೀನಿ ಅಂತ.